ಇಲ್ಲಿಯವರೆಗೆ ಇಷ್ಟು ದಿನಗಳ ನಂತರ ತನ್ನ ಮನೆಯವರ ಪ್ರಸ್ತಾಪ ಕೇಳಿದಾಗ ವಿವೇಕ್ಗೆ ನೋವಾಯಿತು. ಅವನು ಯಾವಾಗಲೂ ಮರೆತಿದ್ದ ಎಲ್ಲರ ಮುಖಗಳು ಒಂದೊಂದಾಗಿ ಅವನ ಕಣ್ಣ ಮುಂದೆ ಸುಳಿದಾಡಿದವು. ಅವನ ಮುಖ ಸಂಪೂರ್ಣವಾಗಿ ಕಳೆಗುಂದಿತು. ಈಗ ಅವನಿಗೆ ಏನು ಉತ್ತರಿಸಬೇಕೆಂದು ತಿಳಿಯಲಿಲ್ಲ. ಅವನ ಕಳೆಗುಂದಿದ ಮುಖವನ್ನು ನೋಡಿದಾಗ ವಿವೇಕ್ ಹೇಳಲು ಬಯಸದ ವಿಷಯವೊಂದು ಖಂಡಿತವಾಗಿಯೂ ಇದೆ ಎಂದು ಅವನಿಗೆ ಅನಿಸಿತು. ಹೇಳಲು ಇಷ್ಟವಿಲ್ಲದಿದ್ದರೆ ಪರವಾಗಿಲ್ಲ. ಅವನ ಮನಸ್ಸಿನ ಮಾತುಗಳನ್ನು ಓದಿದಂತೆ ಹೇಳಿದಳು. ಮುಂದುವರಿದ ಭಾಗ. ವಿವೇಕ್ ಆಶ್ಚರ್ಯಚಕಿತನಾದನು. ಅವಳು ಅವನ ಮನಸ್ಸಿನ ಮಾತನ್ನು ತುಂಬ ಸುಲಭವಾಗಿ ಹೇಗೆ ಅರ್ಥ ಮಾಡಿಕೊಂಡಳು ಎಂದು ತಿಳಿಯಲಿಲ್ಲ. ಆದರೆ ಅವನು ಏನನ್ನೂ ಹೇಳಲಿಲ್ಲ. ಸರಿ ಬಿಡು, ಕನಿಷ್ಠ ಸೂಪ್ ಹೇಗಿದೆ ಅಂತ ಹೇಳು ಎಂದು ಅವಳು ನಗುತ್ತಾ ಹೇಳಿದಳು. ಅವಳ ನಗುವನ್ನು ನೋಡಿ ವಿವೇಕ್ನ ತೊಟ್ಟಿಗಳ ಮೇಲೆ ನಗು ಮೂಡಿತು. ತುಂಬ ರುಚಿಯಾಗಿದೆ, ನೀನು ಕುಡಿ ಎಂದು ಹೇಳುತ್ತಾ ಅವನು ಸೂಪ್ ತುಂಬಿದ ಚಮಚವನ್ನು ಅವನಿಯ ತುಟಿಗಳಿಗೆ ತಾಗಿಸಿದನು. ಇದೆಲ್ಲವೂ ತುಂಬ ವೇಗವಾಗಿ ನಡೆಯಿತು. ಇಬ್ಬರಿಗೂ ಅರ್ಥವಾಗಲಿಲ್ಲ. ಯಾವಾಗ ಅವರು ಇಬ್ಬರು ತುಂಬ ಹತ್ತಿರ ಬಂದರು, ಒಬ್ಬರಿಗೊಬ್ಬರು ಕೈಯಿಂದ ತಿನ್ನಿಸಲು ಪ್ರಾರಂಭಿಸಿದರು. ಈ ವಿಷಯದ ಅಂದಾಜು ಇನ್ನು ಇಬ್ಬರಿಗೂ ಇರಲಿಲ್ಲ. ಇಬ್ಬರು ತಮ್ಮ ಮಾತುಗಳನ್ನು ಹೇಳುತ್ತಾ ಸೂಪು ಕುಡಿಯುತ್ತಿದ್ದರು. ವಿವೇಕನ ಮನಸ್ಸು ಈ ಕ್ಷಣವೂ ಇಲ್ಲೇ ನಿಂತು ಬಿಡಲಿ ಮತ್ತು ಅವನು ಹೀಗೆ ಅವನ ಬಳಿ ಕುಳಿತಿರಲಿ ಎಂದು ಬಯಸುತ್ತಿತ್ತು. ವಿವೇಕನ ದೃಷ್ಟಿ ಪದೇ ಪದೇ ಅವಳ ಹೊಳೆಯುವ ಮುಖದ ಮೇಲೆ ಬೀಳುತ್ತಿತ್ತು. ನೀನು ಪದೇ ಪದೇ ನನ್ನನ್ನು ಹೀಗೆ ಏಕೆ ನೋಡುತ್ತಿದ್ದೀಯಾ ಎಂದು ಕೊನೆಗೂ ಅವಳು ಕೇಳಿಯೇ ಬಿಟ್ಟಳು. ಸರಳತೆಯಲ್ಲೂ ಯಾರಾದರೂ ಇಷ್ಟು ಸುಂದರವಾಗಿ ಕಾಣಲು ಸಾಧ್ಯವೇ ಎಂದು ನೋಡುತ್ತಿದ್ದೇನೆ ಎಂದು ವಿವೇಕ್ ತುಂಬ ಪ್ರೀತಿಯಿಂದ ಹೇಳುತ್ತಾನೆ. ಅವನ ಈ ಮಾತು ನೇರವಾಗಿ ಅವನಿಯ ಹೃದಯಕ್ಕೆ ತಾಗುತ್ತದೆ. ನಾಚಿಕೆಯಿಂದ ಕೆನ್ನೆಗಳು ಗುಲಾಬಿ ಬಣ್ಣಕ್ಕೆ ತಿರುಗುತ್ತವೆ. ಮುಂದೆ ಏನು ಹೇಳಬೇಕೆಂದು ಅವಳಿಗೆ ಅರ್ಥವಾಗುವುದಿಲ್ಲ. ಅವಳು ತಲೆಯನ್ನು ತಗ್ಗಿಸಿಕೊಳ್ಳುತ್ತಾಳೆ. ವಿವೇಕ್ ಕೂಡ ಈ ಸುಂದರ ದೃಶ್ಯವನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಿದ್ದನು. ಇಬ್ಬರು ಮೌನವಾಗುತ್ತಾರೆ. ಆದರೆ ಇಬ್ಬರ ಹೃದಯಗಳು ಹೊರಗೆ ಚಿಮ್ಮಿ ಬರುವಂತೆ ಜೋರಾಗಿ ಬಡಿದುಕೊಳ್ಳುತ್ತಿದ್ದವು. ಅವನಿಯ ದೃಷ್ಟಿ ತನ್ನ ಮನೆಗಟ್ಟಿನಲ್ಲಿದ್ದ ಗಡಿಯಾರದ ಮೇಲೆ ಬೀಳುತ್ತದೆ. ಅವಳು ಸಮಯ ನೋಡುತ್ತಾ ಕಾಲೇಜಿನ ಸಮಯವಾಗುತ್ತಿದೆ, ನಾನು ಹೋಗುತ್ತೇನೆ ಎಂದು ಹೇಳಿ ಅವಳು ವೇಗವಾಗಿ ಅಲ್ಲಿಂದ ಹೊರಡಲು ಪ್ರಾರಂಭಿಸುತ್ತಾಳೆ. ವಿವೇಕ್ ಏಕಾಏಕಿ ಅವಳ ಕೈಯನ್ನು ಹಿಡಿದು, ನೀನು ದಿನವಿಡೀ ನನ್ನ ಜೊತೆ ಇರುತ್ತೇನೆ ಎಂದು ಹೇಳಿದ್ದೀಯಲ್ಲ ಎಂದು ಹೇಳುತ್ತಾನೆ. ಅವನಿ ತಕ್ಷಣ ತನ್ನ ಕೈಯನ್ನು ಬಿಡಿಸಿಕೊಂಡು, ನಾನು ಹಾಗೇನೂ ಹೇಳಲಿಲ್ಲ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ವಿವೇಕ್ ನಾಚಿಕೆಯಿಂದ ತಲೆ ತಗ್ಗಿಸಿ ನಗಲು ಪ್ರಾರಂಭಿಸುತ್ತಾನೆ. ಅವನಿಯ ತುಟಿಗಳ ಮೇಲೂ ಒಂದು ನಗು ಮೂಡಿತು. ಮರುಕ್ಷಣವೇ ಅವಳು ಮತ್ತೆ ತನ್ನ ಹೆಜ್ಜೆಗಳನ್ನು ಮುಂದಿಟ್ಟು ಹೊರಗೆ ಹೋಗಲು ಗೇಟ್ ತೆರೆಯುತ್ತಾಳೆ. ದಯವಿಟ್ಟು ನಿಲ್ಲು ಎಂದು ವಿವೇಕ್ ತಳಮಳದಿಂದ ಹೇಳುತ್ತಾನೆ. ಅವನ ತಳಮಳದ ಧ್ವನಿಯನ್ನು ಕೇಳಿ ಅವನಿಯ ಮನಸ್ಸಿನಲ್ಲಿ ಒಂದು ಸಂಚಲನ ಉಂಟಾಗುತ್ತದೆ. ಅವಳು ತನ್ನ ಮುಖವನ್ನು ತಿರುಗಿಸಿ ವಿವೇಕನ ಕಡೆ ನೋಡುತ್ತಾಳೆ. ಅವನು ದೊಡ್ಡ ಆಸೆಯಿಂದ ಅವಳ ಕಡೆ ನೋಡುತ್ತಿದ್ದನು. ಹೇಗಾದರೂ ಸರಿ ಅವನ ಹತ್ತಿರ ನಿಂತುಕೊಳ್ಳಲಿ ಎಂದು ಬಯಸುತ್ತಿದ್ದನು. ಅವಳು ಅವನ ಕಣ್ಣುಗಳಲ್ಲಿ ಏನು ನೋಡಿದಳೋ ಏನೋ. ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲಾಗದೆ ತಕ್ಷಣವೇ ಬಾಗಿಲು ಮುಚ್ಚಿ ಮತ್ತೆ ವಿವೇಕನ ಕಡೆಗೆ ಹೆಜ್ಜೆ ಹಾಕಿದಳು. ಇಬ್ಬರಿಗೂ ಏನಾಗುತ್ತಿದೆ ಎಂದು ಅರ್ಥವಾಗುತ್ತಿರಲಿಲ್ಲ. ಆದರೆ ಇಬ್ಬರಿಗೂ ಒಬ್ಬರ ಸಹವಾಸ ಇನ್ನೊಬ್ಬರಿಗೆ ಇಷ್ಟವಾಗುತ್ತಿತ್ತು. ಅವರು ಇಬ್ಬರು ದಿನವಿಡೀ ಒಟ್ಟಿಗೆ ಇದ್ದರು. ಇಬ್ಬರು ತುಂಬ ಮಾತನಾಡಿದರು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಿದ್ದರು. ವಿವೇಕ್ ಅವನಿಯ ಕಡೆಗೆ ವಾಲುತ್ತಿದ್ದನು. ಆದರೆ ಅವನಿಯ ಮನಸ್ಸಿನಲ್ಲಿ ಅವನ ಬಗ್ಗೆ ಏನಾದರೂ ಇದೆಯೇ ಅಥವಾ ಇಲ್ಲವೇ ಎಂದು ಹೇಳುವುದು ಕಷ್ಟವಾಗಿತ್ತು. ಸದ್ಯಕ್ಕೆ ಅವಳು ಅವನನ್ನು ತನ್ನ ಸ್ನೇಹಿತನೆಂದು ಪರಿಗಣಿಸಿದ್ದಳು. ಅತ್ತ ಭಾರತದಲ್ಲಿ ಕಾವ್ಯ ಇಡೀ ರಾತ್ರಿ ಚಡಪಡಿಕೆಯಿಂದ ಹೊರಳಾಡುತ್ತಾ ಕಳೆದಳು. ಕೆಲವೊಮ್ಮೆ ಕಣ್ಣು ಮುಚ್ಚಿ ತೆರೆಯುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಒಂದೇ ವಿಷಯ ಓಡುತ್ತಿತ್ತು. ನಾನು ಆ ಸ್ಯಾಡಿಸ್ ಬಗ್ಗೆ ಏಕೆ ತುಂಬ ಯೋಚಿಸುತ್ತಿದ್ದೇನೆ, ನಾನು ಅವನನ್ನು ಪ್ರೀತಿಸುತ್ತಿದ್ದೇನಾ ಅನ್ನುವ ಈ ಗೊಂದಲದಲ್ಲಿ ಅವಳು ಸಿಲುಕಿಕೊಂಡಿದ್ದಳು. ಅವಳು ಎದ್ದು ಕುಳಿತುಕೊಂಡು, ನನಗೆ ಏನಾಗುತ್ತಿದೆ? ಇದಕ್ಕಿಂತ ಮೊದಲು ನಾನು ವಿರಾಟ್ ಬಗ್ಗೆ ಏನನ್ನೂ ಅನುಭವಿಸಲಿಲ್ಲ. ಹಾಗಾದರೆ ಇಂದು ಇದೆಲ್ಲ ಏಕೆ? ಅವಳು ತನ್ನಿಂದ ತಾನೇ ಸಿಟ್ಟಾಗಿ ಏಕಾಏಕಿ ಎದ್ದು ಬಾಲ್ಕನಿಗೆ ಹೋಗುತ್ತಾಳೆ. ತಣ್ಣನೆಯ ಗಾಳಿಯು ಅವಳನ್ನು ಸ್ಪರ್ಶಿಸಿ ಅವಳಿಗೆ ತುಂಬ ಶಾಂತಿಯನ್ನು ನೀಡುತ್ತದೆ. ಅತ್ತ ದುಬೈನಲ್ಲಿ ವಿರಾಟ್ ತಂಗಿದ್ದ ಹೋಟೆಲ್ನಲ್ಲಿ ಅವನು ಸಿಗರೆಟ್ ಹಚ್ಚಿಕೊಂಡು ತನ್ನ ಕೋಣೆಯ ಬಾಲ್ಕನಿಯಲ್ಲಿ ನಿಂತಿದ್ದನು. ಅವನಿಗೂ ನಿದ್ರೆ ಬರುತ್ತಿರಲಿಲ್ಲ. ನೀವು ಯಾವಾಗ ಹಿಂತಿರುಗುತ್ತೀರಿ ಎಂದು ಕಾವ್ಯ ಹೇಳಿದ ಮಾತುಗಳು ಪದೇ ಪದೇ ಅವನ ಹೃದಯದ ಮೇಲೆ ಬಡಿಯುತ್ತಿದ್ದವು. ಅದನ್ನು ಕೇಳಿಯೂ ಕೇಳದಂತೆ ಮಾಡುತ್ತಿದ್ದನು. ಅವನಿಗೆ ಅಲ್ಲಿ ಯಾವುದೇ ಸಭೆ ಇರಲಿಲ್ಲ, ಯಾವುದೇ ಕೆಲಸ ಇರಲಿಲ್ಲ. ಅವನು ಕಾವ್ಯಳಿಂದ ದೂರವಿರಲು ಬಯಸುತ್ತಿದ್ದನು. ಆದರೆ ಅವನು ಅವಳಿಂದ ದೂರವಿರಲು ಸಾಧ್ಯವೇ? ಇಲ್ಲ. ಅವನ ಮನಸ್ಸು ಸಂಚಲವಾಗಿದೆ. ಅವನಿಗೂ ನಿದ್ರೆ ಬರುತ್ತಿರಲಿಲ್ಲ. ಕಾವ್ಯಳ ಮುಗ್ಧ ಮುಖ, ಮುಗ್ಧ ಪ್ರಶ್ನೆಗಳು ಪದೇ ಪದೇ ಅವನ ಮನಸ್ಸಿನಲ್ಲಿ ಓಡುತ್ತಿದ್ದವು. ಅವನು ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು, ಈ ದಾರಿಯಲ್ಲಿ ಹೋಗಬೇಡ, ನಿನಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ. ನೋವು ಮತ್ತು ಸಂಕಟದ ಹೊರತಾಗಿ ಈ ಪ್ರೀತಿಯಲ್ಲಿ ಏನೂ ಸಿಗುವುದಿಲ್ಲ. ನಾನು ಅನುಭವಿಸಿದ್ದೇನೆ,
ಮತ್ತು ನೀನು ಕೂಡ ಒಮ್ಮೆ ಪ್ರೀತಿಯ ನೋವನ್ನು ಅನುಭವಿಸಿದ್ದೀಯ. ಹಾಗಾದರೆ ಮತ್ತೆ ಅದೇ ದಾರಿಯಲ್ಲಿ ಏಕೆ ನಡೆಯುತ್ತಿದ್ದೀಯಾ? ಅವನು ಮನಸ್ಸಿನಲ್ಲೇ ಕಾವ್ಯಾಳಿಗೆ ಅವಳು ಅವನ ಮುಂದೆ ಕುಳಿತು ಇದೆಲ್ಲವನ್ನು ಕೇಳುತ್ತಿರುವಂತೆ ಪ್ರಶ್ನೆಗಳನ್ನು ಕೇಳುತ್ತಿದ್ದನು. ಅತ್ತ ಕಾವ್ಯ ಕೂಡ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಬಾಲ್ಕನಿಯಲ್ಲಿ ನಿಂತಿದ್ದಳು. ವಿರಾಟ್ನೊಂದಿಗೆ ಕಳೆದ ಈವರೆಗಿನ ಪ್ರಯಾಣ ಅವಳ ಮನಸ್ಸಿನಲ್ಲಿ ತಾಜಾವಾಯಿತು. ಅವಳು ದೀರ್ಘ ಉಸಿರು ತೆಗೆದುಕೊಳ್ಳುತ್ತಾ, ಇದು ಯಾವ ದಾರಿಯೋ ಗೊತ್ತಿಲ್ಲ, ನಾನು ನಡೆಯಲು ಪ್ರಾರಂಭಿಸಿದ್ದೇನೆ. ಆದರೆ ತುಂಬ ಸುಂದರವಾಗಿದೆ. ಎಲ್ಲವೂ ಕನಸಿನಂತೆ ಕಾಣುತ್ತಿದೆ. ಬಹುಶಃ ಇದೇ ಪ್ರೀತಿಯೋ ಅಥವಾ ಅಲ್ಲವೋ? ಆದರೆ ಮೊದಲು ಪ್ರೀತಿ ಮಾಡಿದ್ದರೂ ಆಗಲೂ ಈ ಅನುಭವಗಳು ನನ್ನೊಳಗೆ ಇರಲಿಲ್ಲ. ಈಗ ನಾನು ಅನುಭವಿಸಲು ಪ್ರಾರಂಭಿಸಿದ್ದೇನೆ. ನಾನು ನಿಜವಾಗಿಯೂ ಮತ್ತೆ ಪ್ರೀತಿಯಲ್ಲಿ ಬಿದ್ದಿದ್ದೇನಾ? ಓಹೋ, ಈ ಅನುಭವ ಎಷ್ಟು ಸುಂದರ ಕನಸಿನಂತಿದೆ. ಇದು ಏನು ಎಂದು ತಿಳಿದಿಲ್ಲ. ಆದರೆ ಏನೇ ಇದ್ದರೂ ನಾನು ಈ ಕನಸಿನಿಂದ ಹೊರಬರಲು ಬಯಸುವುದಿಲ್ಲ. ಈ ಚಡಪಟಿಕೆ ಕೂಡ ಇಂದು ಚೆನ್ನಾಗಿ ಕಾಣುತ್ತಿದೆ. ಹೃದಯದಲ್ಲಿ ಒಂದು ತಳಮಳ ಉಂಟಾಗುತ್ತಿದೆ. ನಿನ್ನ ಎದೆಗೆ ಅಪ್ಪಿಕೊಳ್ಳುವ ತಳಮಳ, ನಿನ್ನ ತೋಳುಗಳಲ್ಲಿ ಸೇರಿಕೊಳ್ಳುವ ತಳಮಳ. ಹೌದು ಹೌದು, ಇದೇ ಪ್ರೀತಿ. ಜಗತ್ತಿನ ಅತ್ಯಂತ ಸುಂದರವಾದ ಅನುಭವ ಪ್ರೀತಿ. ಹೌದು, ನನಗೆ ಆ ಸ್ಯಾಡಿಸ್ ಮೇಲೆ ಪ್ರೀತಿಯಾಗಿದೆ. ಹೌದು, ಮತ್ತೆ ನನಗೆ ಈ ದುರದೃಷ್ಟಕರ ಪ್ರೀತಿಯಾಗಿದೆ, ಅದು ಕೂಡ ಈ ಸ್ಯಾಡಿಸ್ ಮೇಲೆ. ಇದನ್ನು ಹೇಳುವಾಗ ಅವಳ ಉಸಿರು ಭಾರವಾಯಿತು ಮತ್ತು ಮನಸ್ಸು ಹಗುರವಾಯಿತು. ಅವಳ ಮನಸ್ಸಿನ ಮೇಲೆ ಎಷ್ಟು ಭಾರ ಇಟ್ಟಿದ್ದಳೋ ಏನೋ. ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡ ತಕ್ಷಣ ಆ ಭಾರ ಅವಳ ಮನಸ್ಸಿನಿಂದ ಹೊರಟು ಹೋಯಿತು. ಅವಳ ಮುಖವು ಹೊಳೆಯುತ್ತಿತ್ತು. ಅವಳ ರೋಮವು ಪುಳಕಿತಗೊಂಡಿತ್ತು. ಅವಳು ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದರೂ ವಿರಾಟ್ ಕೂಡ ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಅವನು ಕಲ್ಲಾಗಿ ಕುಳಿತಿದ್ದಾನೆ. ಅವನು ಏನೇ ಆದರೂ ಕಾವ್ಯಳಿಂದ ದೂರವಿರಲು ನಿರ್ಧರಿಸಿದ್ದಾನೆ. ಸ್ವಲ್ಪ ಹೊತ್ತಿನಲ್ಲಿ ಬೆಳಗಾಗುವ ಸಮಯವಾಗಿತ್ತು. ಆದರೆ ಕಾವ್ಯಳ ಚಡಪಟಿಕೆ ಈಗ ದೂರವಾಗಿತ್ತು. ಅವಳು ಹೋಗಿ ಹಾಸಿಗೆಯ ಮೇಲೆ ಬಿದ್ದು ಸ್ವಲ್ಪ ಹೊತ್ತಿನಲ್ಲಿ ಗಾಢ ನಿದ್ರೆಗೆ ಜಾರಿದಳು. ಅತ್ತ ಅಮೆರಿಕದಲ್ಲಿ ಸಂಜೆ ಕಳೆದು ರಾತ್ರಿಯ ಕತ್ತಲು ಆವರಿಸಲು ಪ್ರಾರಂಭಿಸಿತ್ತು. ಅವನಿಗೆ ಹೋಗುವ ಸಮಯವಾಗುತ್ತಿತ್ತು ಮತ್ತು ಇದನ್ನು ನೋಡಿ ವಿವೇಕನ ಸ್ಥಿತಿ ಕೆಟ್ಟದಾಗಿತ್ತು. ಕೆಲವೇ ದಿನಗಳಲ್ಲಿ ಅವನಿ ತನಗೆ ಏನಾದಳು ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಎಲ್ಲಿ ಅವಳನ್ನು ಒಮ್ಮೆ ಪಡೆಯಲು ಬಯಸಿದ್ದನು. ಆದರೆ ಅವಳ ಸ್ಪಷ್ಟ ಮಾತಿನ ಮಾಟ ವಿವೇಕ್ ಮೇಲೆ ಪರಿಣಾಮ ಬೀರಿತು. ಅವಳ ಬಗ್ಗೆ ಅವನ ಆಲೋಚನೆಗಳು ಯಾವಾಗ ಬದಲಾದವು ಎಂದು ಅವನಿಗೆ ತಿಳಿದಿರಲಿಲ್ಲ. ಇಬ್ಬರು ಒಟ್ಟಿಗೆ ಊಟ ಮಾಡಿದರು ಮತ್ತು ಈಗ ಅವನಿ ಅಡುಗೆ ಮನೆಯಲ್ಲಿ ಇಟ್ಟಿದ್ದ ಪಾತ್ರೆಗಳನ್ನು ಜೋಡಿಸುತ್ತಿದ್ದಳು ಮತ್ತು ನಂತರ ಅವಳು ಹೋಗಬೇಕಿತ್ತು. ವಿವೇಕ್ ಮುಖ ಚಿಕ್ಕದು ಮಾಡಿಕೊಂಡು ಅವಳ ಬಳಿ ನಿಂತಿದ್ದನು. ನೀನು ಹೋಗುತ್ತಿದ್ದೀಯಾ ಎಂದು ಅವನು ನಿರಾಸೆಯಿಂದ ಹೇಳಿದನು. ಹೌದು, ಈಗ ನಾನು ಯಾವಾಗಲೂ ನಿನ್ನ ಜೊತೆ ಇರಲು ಸಾಧ್ಯವಿಲ್ಲ ತಾನೆ? ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹೇಳಿದ್ದೇನು? ಇದನ್ನು ಕೇಳಿದ ತಕ್ಷಣ ವಿವೇಕ್ ಅವಳ ಕೈಯನ್ನು ಹಿಡಿದು ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು, ನನ್ನ ಬಳಿ ಶಾಶ್ವತವಾಗಿ ಇದ್ದು ಬಿಡು. ನೀನಿಲ್ಲದೆ ನಾನು ಇರಲು ಸಾಧ್ಯವಾಗುತ್ತಿಲ್ಲ. ಯಾವಾಗಲೂ ನಿನ್ನ ಯೋಚನೆಯೇ ಇರುತ್ತದೆ. ನಿನ್ನ ಸಹವಾಸ ನನಗೆ ಇಷ್ಟವಾಗಲು ಪ್ರಾರಂಭಿಸಿದೆ. ನಾನು ನಿನ್ನ ಜೊತೆ ಇರಲು ಬಯಸುತ್ತೇನೆ. ಭಾವನೆಗಳಲ್ಲಿ ಕೊಚ್ಚಿ ಹೋಗಿ ವಿವೇಕ್ ಏನೇನೋ ಹೇಳುತ್ತಿದ್ದನು ಮತ್ತು ಅವನಿ ಆಶ್ಚರ್ಯದಿಂದ ಅವನ ಕಡೆ ನೋಡುತ್ತಿದ್ದಳು. ಮರುಕ್ಷಣವೇ ಅವಳು ಅವನನ್ನು ತನ್ನಿಂದ ದೂರ ತಳ್ಳುತ್ತಾಳೆ ಮತ್ತು ತಡವರಿಸುತ್ತಾ, ಇದು ತಪ್ಪು, ಇದು ಸಾಧ್ಯವಿಲ್ಲ ಹೀಗೆ ಹೇಳಿ ಅವಳು ಹೊರಗೆ ಓಡುತ್ತಾಳೆ. ಹಿಂಬದಿಯಿಂದ ವಿವೇಕ್ ಚಡಪಡಿಕೆಯಿಂದ ಅವನಿ ಎಂದು ಹೇಳುತ್ತಾನೆ. ಆಗ ಅವನಿ ಮುಖ್ಯ ಗೇಟ್ ಬಳಿ ತಲುಪಿದ್ದಳು. ಅವನಿ ಎನ್ನುತ್ತಾ ವಿವೇಕ್ ಅವಳ ಕೈಯನ್ನು ಹಿಡಿದುಕೊಂಡು ಹೇಳುತ್ತಾನೆ. ಅವನಿ ಕಣ್ಣೀರಿನಿಂದ ಅವನ ಕಡೆ ನೋಡುತ್ತಾ, ಒಮ್ಮೆ ಮೋಸ ಹೋಗಿದ್ದೇನೆ, ಮತ್ತೆ ಸಹಿಸಿಕೊಳ್ಳಲಾರೆ ಎಂದು ಹೇಳಿ ಅವಳು ತನ್ನ ಕೈಯನ್ನು ಬಿಡಿಸಿಕೊಂಡು ಅಳುತ್ತಾ ಅಲ್ಲಿಂದ ಓಡಿ ಹೋಗುತ್ತಾಳೆ. ವಿವೇಕ್ ಅವಳು ಹೋಗುವುದನ್ನು ನೋಡುತ್ತಾ ನಿಂತು ಬಿಡುತ್ತಾನೆ. ಅವನಿಯ ಮಾತುಗಳು ಅವನ ಕಿವಿಯಲ್ಲಿ ಗುನುಗುತ್ತಿದ್ದವು. ಒಮ್ಮೆ ಮೋಸ ಹೋಗಿದ್ದೇನೆ, ಮತ್ತೆ ಸಹಿಸಿಕೊಳ್ಳಲಾರೆ ಎಂದು. ಅಂದರೆ ಅವನಿ ಯಾರನ್ನೋ ಪ್ರೀತಿಸುತ್ತಿದ್ದಳು ಮತ್ತು ಪ್ರೀತಿಯಲ್ಲಿ ಅವಳಿಗೆ ಮೋಸ. ಇಲ್ಲ, ಇದು ಸಾಧ್ಯವಿಲ್ಲ. ಅವಳು ಯಾರನ್ನೂ ಪ್ರೀತಿಸಲು ಸಾಧ್ಯವಿಲ್ಲ. ಅವನಿ ಬೇರೆಯವರನ್ನು ಪ್ರೀತಿಸುತ್ತಿದ್ದಳು ಎಂಬ ಮಾತನ್ನು ವಿವೇಕ್ಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ತಕ್ಷಣ ಅವನಿಯ ಹಿಂದೆ ಓಡುತ್ತಾನೆ. ಆದರೆ ಅಷ್ಟರಲ್ಲಿ ಅವಳು ಅಲ್ಲಿಂದ ಹೋಗಿರುತ್ತಾಳೆ. ಅವನಿಯ ಮಾತನ್ನು ಕೇಳಿ ವಿವೇಕ್ ಸಂಪೂರ್ಣವಾಗಿ ಹುಚ್ಚನಂತಾಗಿದ್ದನು. ಅವನ ಕಣ್ಣ ಮುಂದೆ ಪದೇ ಪದೇ ಅವನಿಯ ಕಣ್ಣೀರಿನ ಕಣ್ಣುಗಳು ತಿರುಗುತ್ತಿದ್ದವು. ಆ ಕಣ್ಣೀರಿನ ಕಣ್ಣುಗಳು ಮತ್ತು ಅವನಿಯ ಧ್ವನಿಯಲ್ಲಿನ ನೋವು. ಒಮ್ಮೆ ಮೋಸ ಹೋಗಿದ್ದೇನೆ, ಮತ್ತೆ ಸಹಿಸಿಕೊಳ್ಳಲಾರೆ. ವಿವೇಕ ಆಶ್ಚರ್ಯದಿಂದ, ತೊಂದರೆಯಿಂದ, ಅಸ್ವಸ್ಥತೆಯಿಂದ ಸೋಫಾದ ಮೇಲೆ ತಲೆ ಹಿಡಿದುಕೊಂಡು ಕುಳಿತುಕೊಳ್ಳುತ್ತಾನೆ. ಅವನಿಯ ಧ್ವನಿಯ ನೋವು ಅವನೊಳಗೆ ಅನುಭವವಾಗುತ್ತಿತ್ತು. ಅವನೊಳಗೆ ಏನೋ ಆಗುತ್ತಿತ್ತು. ಅವನ ಕೈಯಲ್ಲಿ ಏನೂ ಇರಲಿಲ್ಲ. ಇಲ್ಲದಿದ್ದರೆ ಅವನಿಯ ಮನಸ್ಸನ್ನು ನೋಯಿಸಿದ ಆ ವ್ಯಕ್ತಿಯ ಪ್ರಾಣವನ್ನೇ ತೆಗೆಯುತ್ತಿದ್ದನು. ವಿವೇಕ್ನಂತಹ ಹೃದಯಹೀನ ವ್ಯಕ್ತಿ. ಅವನ ಜೀವನದಲ್ಲಿ ಸಾವಿರಾರು ಹುಡುಗಿಯರು ಬಂದರು. ಆದರೆ ಅವನು ಯಾರ ಬಗ್ಗೆಯೂ ಗಂಭೀರವಾಗಿರಲಿಲ್ಲ. ಆ ವಿವೇಕ್ ಇಂದು ಹುಡುಗಿಯ ನೋವನ್ನು ಹೃದಯದಿಂದ ಅನುಭವಿಸುತ್ತಿದ್ದನು.
ಅವನು ಏಕಾಏಕಿ ಸಿಟ್ಟಿನಿಂದ ಹೇಳುತ್ತಾನೆ. ಜನರಿಗೆ ಮೋಸ ಮಾಡಿ ನೋವು ನೀಡಿ ಏನು ಸಿಗುತ್ತದೆ ಎಂದು ತಿಳಿದಿಲ್ಲ. ನಿಭಾಯಿಸಲು ಸಾಧ್ಯವಿಲ್ಲದಿದ್ದರೆ ಪ್ರೀತಿ ಮಾಡುವುದೇಕೆ? ಹೇಳುತ್ತಾ ಅವನು ಏಕಾಏಕಿ ಮೌನವಾಗುತ್ತಾನೆ. ಅವನು ತನ್ನ ಕೆನ್ನೆಗೆ ತಾನೇ ಹೊಡೆದುಕೊಳ್ಳುತ್ತಿರುವಂತಾಯಿತು. ತಾನು ಇದನ್ನೆಲ್ಲ ಮಾಡುತ್ತಾ ಬಂದಿದ್ದ, ಆದರೆ ಎಂದಿಗೂ ಅರಿವಾಗಲಿಲ್ಲ. ಹೇಳುತ್ತಾ ಹೇಳುತ್ತಾ ಅವನು ಏಕಾಏಕಿ ಮೌನವಾಗುತ್ತಾನೆ, ತನ್ನನ್ನು ತಾನೇ ಬೈದುಕೊಳ್ಳುತ್ತಿರುವಂತೆ. ಅವನು ಹೇಳಿದ ಮಾತಿಗೆ ಅವನು ಕೋಪಗೊಳ್ಳುತ್ತಾನೆ. ಅವನು ಜೋರಾಗಿ ತನ್ನ ಕೈಯನ್ನು ಮೇಜಿನ ಮೇಲೆ ಹೊಡೆಯುತ್ತಾನೆ. ಅಷ್ಟು ಮಾಡಿದರೂ ಅವನಿಗೆ ಶಾಂತಿ ಸಿಗುವುದಿಲ್ಲ. ಇದರ ನಂತರ ಅವನು ಒಂದರ ನಂತರ ಒಂದರಂತೆ ಎಷ್ಟು ಸಿಗರೇಟ್ ಸೇದಿದನೋ ಲೆಕ್ಕವಿಲ್ಲ. ರಾತ್ರಿ ಆಳವಾಗಿತ್ತು, ಆದರೆ ಅವನಿಗೆ ನಿದ್ರೆ ಬರುತ್ತಿರಲಿಲ್ಲ. ಅವನಿಯ ಆ ಕಣ್ಣುಗಳು ಅವನನ್ನು ಮಲಗಲು ಬಿಡುತ್ತಿರಲಿಲ್ಲ. ಇತ್ತ ಭಾರತದಲ್ಲಿ ಬೆಳಗಾಗಿತ್ತು. ಎಲ್ಲರೂ ಎದ್ದಿದ್ದರೂ ಕಾವ್ಯ ಮಾತ್ರ ಇನ್ನೂ ನೆಮ್ಮದಿಯಿಂದ ಮಲಗಿದ್ದಳು. ಮಲಗದೆ ಇರುತ್ತಾಳ. ಮೊದಲು ಚಡಪಡಿಕೆಯಿಂದ ಇಡೀ ರಾತ್ರಿ ಮಲಗಲು ಸಾಧ್ಯವಾಗಲಿಲ್ಲ. ಆದರೆ ತನ್ನ ಪ್ರೀತಿಯ ಅರಿವಾದಾಗ ಅವಳನ್ನು ತಡೆಯಲು ಸಾಧ್ಯವಾಗಲಿಲ್ಲ. ನಂತರ ನಿದ್ರೆಯು ಅವಳನ್ನು ಆವರಿಸಿಕೊಂಡಿತು. ಅತ್ತ ವಿರಾಟ್ ಕೂಡ ಸರಿಯಾಗಿ ಮಲಗಿರಲಿಲ್ಲ. ವಿರಾಟ್, ಎಷ್ಟು ದಿನ ಇರುತ್ತೀರಿ? ಯಾವಾಗಲಾದರೂ ಕಾವ್ಯಳನ್ನು ಎದುರಿಸಬೇಕಾಗುತ್ತದೆ ತಾನೆ? ಯಾವಾಗಲಾದರೂ ಅವಳ ಭಾವನೆಗಳನ್ನು ನಿಮ್ಮ ಭಾವನೆಗಳಲ್ಲಿ ಸೇರಿಸಿಕೊಳ್ಳಬೇಕಾಗುತ್ತದೆ ತಾನೆ? ಈ ಸಮಯದಲ್ಲಿ ಅವನು ಹಾಗೆಯೇ ಕಣ್ಣು ಮುಚ್ಚಿಕೊಂಡು ಮಲಗಿದ್ದನು. ಮಾಡಲು ಅವನ ಬಳಿ ಯಾವುದೇ ಕೆಲಸವೂ ಇರಲಿಲ್ಲ. ಒಂದು ಸಭೆ ಇತ್ತು, ಅದು ಕೂಡ ಸಂಜೆ. ವಿರಾಟ್ ಕಾವ್ಯಳಿಂದ ದೂರವಿರುವುದು ತುಂಬ ಕಷ್ಟ. ಏಕೆಂದರೆ ನೀವು ಬಂದಿದ್ದೀರಿ ಅಷ್ಟೇ, ಆದರೆ ನಿಮ್ಮ ಹೃದಯವನ್ನು ಅಲ್ಲೇ ಬಿಟ್ಟು ಬಂದಿದ್ದೀರಿ. ಈಗ ನಿಮಗೆ ನೆಮ್ಮದಿಯಲ್ಲಿ? ಈ ನೆಮ್ಮದಿ ನಿಮಗೆ ಮತ್ತೆ ಕಾವ್ಯಳ ಬಳಿ ಹೋದಾಗ ಸಿಗುತ್ತದೆ. ಅತ್ತ ಕಾವ್ಯ ಎಚ್ಚರಗೊಳ್ಳುತ್ತಾಳೆ. ಅವಳು ತನ್ನ ದೇಹವನ್ನು ಕೊಡವಿಕೊಂಡು ಎದ್ದು ಕುಳಿತುಕೊಳ್ಳುತ್ತಾಳೆ. ಅವಳ ಮುಖವು ಸಂತೋಷದಿಂದ ಅರಳುತ್ತಿತ್ತು. ಅವಳ ದೃಷ್ಟಿ ಎದುರಿಗಿದ್ದ ವಿರಾಟ್ನ ಚಿತ್ರದ ಮೇಲೆ ಬೀಳುತ್ತದೆ. ಅವನು ಅವಳನ್ನೇ ನೋಡುತ್ತಿದ್ದಾನೆ ಎಂದು ಅವಳಿಗೆ ಅನಿಸುತ್ತದೆ. ಐ ಲವ್ ಯು ಮಿಸ್ಟರ್ ಶ್ಯಾಡಿಸ್, ಐ ಲವ್ ಯು ಎಂದು ಅವಳು ತುಂಬ ನಾಚಿಕೆಯಿಂದ ಹೇಳುತ್ತಾಳೆ. ವಿರಾಟ್ನ ಚಿತ್ರಕ್ಕೆ ಅಲ್ಲ, ಸಾಕ್ಷಾತ್ ವಿರಾಟ್ಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿರುವಂತೆ. ಕೊನೆಗೂ ಅವಳ ಮನಸ್ಸಿನ ಮಾತುಗಳು ತುಟಿಗಳ ಮೇಲೆ ಬಂದವು. ನಾಚಿಕೆಯಿಂದ ಕೆನ್ನೆಗಳು ಗುಲಾಬಿ ಬಣ್ಣಕ್ಕೆ ತಿರುಗಿದವು. ವಿರಾಟ್ ಮೇಲೆ ಅವಳಿಗೆ ತುಂಬ ಪ್ರೀತಿ ಬಂತು. ಅವನು ಅವಳ ಮುಂದೆ ಇದ್ದರೆ ಅವಳು ಅವನನ್ನು ತಬ್ಬಿಕೊಳ್ಳುತ್ತಿದ್ದಳು. ಅವಳು ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಳು. ಆದರೆ ಅರ್ಥ ಮಾಡಿಕೊಂಡ ತಕ್ಷಣ ಅವನು ಯಾವಾಗ ಹಿಂತಿರುಗುತ್ತಾನೆ ಎಂಬ ಚಡಪಡಿಕೆ ಅವಳನ್ನು ಆವರಿಸುತ್ತದೆ. ಓಹೋ, ನೀವು ಯಾವಾಗ ಬರುತ್ತೀರಿ ಎಂದು ಕಾವ್ಯ ಮತ್ತೆ ಚಡಪಡಿಸುತ್ತಾಳೆ. ಅವಳ ಈ ಹಂಬಲ ವಿರಾಟ್ನನ್ನು ತಲುಪುತ್ತದೆ. ಹೃದಯದ ಬಡಿತಗಳು ಏಕಾಏಕಿ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ. ಅವನಿಗೆ ಬಿಕ್ಕಳಿಕೆ ಪ್ರಾರಂಭವಾಗುತ್ತದೆ. ಅವನು ಏಕಾಏಕಿ ಎದ್ದು ಕುಳಿತುಕೊಳ್ಳುತ್ತಾನೆ ಮತ್ತು ಮೇಜಿನ ಮೇಲಿದ್ದ ನೀರಿನ ಲೋಟವನ್ನು ತೆಗೆದುಕೊಂಡು ತನ್ನ ತುಟಿಗಳಿಗೆ ತಾಗಿಸುತ್ತಾನೆ. ಆದರೆ ಬಿಕ್ಕಳಿಕೆ ನಿಲ್ಲುವ ಲಕ್ಷಣವೇ ಇರಲಿಲ್ಲ. ಮುಂದುವರಿಯುವುದು.